ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಗುರುಕುಲ ಎಜುಕೇಷನ್ 2.0 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ಸನ್ನು ಮೊದಲ ಭಾಗವನ್ನು ನಾವು ನೋಡಿದ್ವಿ. ಅದರಲ್ಲಿ ಹೌ ಟು ಫೈಂಡ್ ಸೊಲ್ಯೂಷನ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ದ ಈಕ್ವೇಷನ್ ಆಫ್ ದ ಫಾರಮ್ ax² + bx + c = 0. ದಟ್ ಈಸ್ ಕಾಲ್ಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ವೇರ್ a, b, c ಆರ್ ರಿಯಲ್ ನಂಬರ್ಸ್ and a must be not equal to 0. The equation of this type is called quadratic equations. ಅವನ್ನ quadratic equations ಅಂತ ಕರಿತೀವಿ. Now, ಈಗ there are two methods to solve quadratic equations. ಎರಡು ಮೆಥಡ್ ಅನ್ನ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. One is factorization method and another one is quadratic formula by using quadratic formula. Now, factorization method ಅನ್ನ ಯೂಸ್ ಮಾಡಿಕೊಂಡು ಹೇಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅನ್ನ ಸಾಲ್ವ್ ಮಾಡೋದು ಅಂತೇಳಿ ಲಾಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ ಸಮೇತ ಹೇಳ್ಕೊಟ್ಟಿದ್ದೆ. ಚೆನ್ನಾಗಿ ಅರ್ಥ ಆಗಿದೆಯಾ ಅನ್ಕೊಳ್ಳೋಣ. ಈಗ ಕ್ವಾಡ್ರಾಟಿಕ್ ಈಕ್ವೇಷನನ್ನು ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಹೇಗೆ ನಾವು ಸಾಲ್ವ್ ಮಾಡೋದು ಅಂತೇಳಿ ಈ ಒಂದು ತರಗತಿಯಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋನ ಅರ್ಥ ಆಗಬೇಕು, ಪಾಠ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈಗ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಹೋಗೋಣ. ಕ್ವಾಡ್ರಾಟಿಕ್ ಫಾರ್ಮುಲಾ ನಾನು ಈಗಾಗಲೇ ಹೇಳಿದ್ದೆ, ಕ್ವಾಡ್ರಾಟಿಕ್ ಫಾರ್ಮುಲಾ ಅಂತೇಳಿ. ನೋಡಿ, ಕ್ವಾಡ್ರಾಟಿಕ್ ಫಾರ್ಮುಲಾ ಅಂದರೆ ಏನಪ್ಪ ಅಂತಂದರೆ, ಸಪೋಸ್ ವಿ ನೋ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ ax² + bx + c = 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್, ಹೌದಾ? ಫಾರ್ ದಿಸ್ ಈಕ್ವೇಷನ್ ದ ರೂಟ್ x ಈಸ್ ಗಿವನ್ ಬೈ -b ± √b² - 4ac / 2a. ದಿಸ್ ಈಸ್ ಕಾಲ್ಡ್ ಕ್ವಾಡ್ರಾಟಿಕ್ ಫಾರ್ಮುಲಾ. ದಟ್ ಮೀನ್ಸ್ x is equal to -b ± √b² - 4ac / 2a. This is called quadratic formula. ಇದನ್ನ ನಾವು ಕ್ವಾಡ್ರಾಟಿಕ್ ಫಾರ್ಮುಲಾ ಅಂತ ಕರಿತೀವಿ. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಇವನ್ನ ರಿಮೆಂಬರ್, ನೀವು ಜ್ಞಾಪಕ ಇಟ್ಕೋಬೇಕು. ಅಂಡ್ ಹಿಯರ್ b² - 4ac, b² - 4ac, ಲೆಟ್ ಇಟ್ ಬಿ ಡೆಲ್ಟಾ ಅಂತ ಕರೆಯೋಣ. CR ಇಲ್ಲಿ ನನ್ನ ಮೇಲ್ಗಡೆ ಬರೀತೀನಿ ನೋಡ್ರಿ. ಲೆಟ್ delta is equal to b² - 4ac. This is called discriminant. ಇದನ್ನ ನಾವು ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ. b² - 4ac ನ ಆ ಡಿಸ್ಕ್ರಿಮಿನೆಂಟ್ ಅನ್ನ ಮುಂದೆ ನಾವು ಯೂಸ್ ಮಾಡ್ತೀವಿ. ಸದ್ಯಕ್ಕೆ ಇಷ್ಟು ಗೊತ್ತಿರಲಿ. ಏನು ಕ್ವಾಡ್ರಾಟಿಕ್ ಫಾರ್ಮುಲಾ ಏನು? ಸಪೋಸ್ ನಮಗೆ ax² + bx + c = 0 ಅಂತ ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಿದ್ರೆ ಅದ್ರ ಸೊಲ್ಯೂಷನ್ ಏನಾಗಿರುತ್ತೆ? x is equal to -b ± √b² - 4ac / 2a. ಇದು ಫಾರ್ಮುಲಾ, ಇದು ಸೊಲ್ಯೂಷನ್. ಇದನ್ನ ಕ್ವಾಡ್ರಾಟಿಕ್ ಫಾರ್ಮುಲಾ ಆರ್ ಶ್ರೀಧರಾಚಾರ್ಯಸ್ ಫಾರ್ಮುಲಾ ಅಂತಾನು ಕರೀತಾರೆ. ಶ್ರೀಧರಾಚಾರ್ಯಸ್ ಫಾರ್ಮುಲಾ ಅಂತಾನು ಕರೀತಾರೆ, ಅಥವಾ ಶ್ರೀಧರಾಸ್ ಫಾರ್ಮುಲಾ ಅಂತಾನು ಕರೀತಾರೆ, ಕ್ವಾಡ್ರಾಟಿಕ್ ಫಾರ್ಮುಲಾ ಅಂತಾನು ಕರೀತಾರೆ. ಒಂದು ಎಕ್ಸಾಂಪಲ್ ತಗೋಣ, ಹಾಗಾದ್ರೆ ನಿಮ್ಗೆ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸಾಲ್ವ್ x² - 3x - 10 = 0 by using ಕ್ವಾಡ್ರಾಟಿಕ್ ಫಾರ್ಮುಲಾ. ನೋಡಿ, ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಈ ಒಂದು ಈಕ್ವೇಷನ್ ಅನ್ನು ಸಾಲ್ವ್ ಮಾಡೋಣ. ನೋಡಿ, ಸೊಲ್ಯೂಷನ್ ನೋಡಿ. ಫಸ್ಟ್ ಗಿವನ್ ಈಕ್ವೇಷನ್ ಏನು? x² - 3x - 10 = 0, ಹೌದಾ? ದಿಸ್ ಈಸ್ ಆಫ್ ದ ಫಾರಮ್ ax² + bx + c = 0. ನಾವು ಈಗ ABC ವ್ಯಾಲ್ಯೂಸನ್ನು ನಾವು ಬರ್ಕೋಬೇಕು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ a? ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂದರೆ, ನೋಡಿ, ax² = x². ನೀವು ತೊಗೊಂಡ್ರೆ a ವ್ಯಾಲ್ಯೂ ಸಿಗುತ್ತೆ. ನೋಡಿ, ಇಲ್ಲಿ ಏನಾಗುತ್ತೆ? x² ಕ್ಯಾನ್ಸಲ್ ಆಗುತ್ತೆ, a = 1 ಉಳಿಯುತ್ತೆ. ದೇರ್ಫೋರ್ a = 1. ನಾವು b ವ್ಯಾಲ್ಯೂ ಎಷ್ಟಿದೆ ನೋಡಿರಿ. b ಟರ್ಮ್ಸನ್ನು ಈಕ್ವೇಟ್ ಮಾಡಿರಿ. bx = -3x ಇದೆ, x ಕ್ಯಾನ್ಸಲ್ ಆಯಿತು, b = -3 ಆಯಿತು, b = -3. c = -10 ಇದೆ, therefore c = -10. ಫಸ್ಟು ಬೈ ಕಂಪೇರಿಂಗ್ ಟು ದ ಸ್ಟ್ಯಾಂಡರ್ಡ್ ಈಕ್ವೇಷನ್, ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಈಕ್ವೇಷನ್, ABC ವ್ಯಾಲ್ಯೂಸನ್ನು ಬರ್ಕೋಬೇಕು. ಆಮೇಲೆ ವಿ ನೋ ದಟ್ x =
minus b plus or minus square root of b square minus 4ac divided by 2a. ಇದು ಕ್ವಾಡ್ರೇಟಿಕ್ ಫಾರ್ಮುಲಾ. ಹೌದಾ? ಈ ಫಾರ್ಮುಲಾಗೆ ನಾವು ಎ ಬಿ ಸಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಾವು ದಟ್ ಈಸ್ ಈಕ್ವಲ್ ಟು ಮೈನಸ್ ಬಿ ವ್ಯಾಲ್ಯೂ ಮೈನಸ್ 3 ಇದೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 3 whole square minus 4 into a is 1, c is minus 10, 4ac divided by 2 into a value 1. ನೋಡಿ, ಈಗ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ನಾವು ದೇರ್ ಫೋರ್ ದಿಸ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್, ನೋಡಿ ಮೈನಸ್ 3 ಹೋಲ್ ಸ್ಕ್ವೇರ್ ಅಂದರೆ ದಟ್ ಈಸ್ 9 ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಇಲ್ಲಿ. 4 1 ಜಾ 4, 4 10 ಜಾ 40 divided by 2 into 1 2. ಹೌದಾ? ನೆಕ್ಸ್ಟ್ 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 40 ಪ್ಲಸ್ 9 49 divided by 2. That is equal to 3 plus or minus square root of 49 is 7. Therefore 2. ಗೊತ್ತಾಯ್ತಲ್ಲ? ಸಿ ನೆಕ್ಸ್ಟ್ ನೋಡಿರಿ ಎಷ್ಟು ಅದು 3x is equal to 3 plus or minus 7 divided by 2 ಬಂದಿದೆ. ಆರ್ x is equal to 3 plus 7 by 2 or x is equal to 3 minus 7 by 2. ಹೌದಾ? ನಾವು x is equal to 7 plus 3 10 by 2, x is equal to 2 1 ಜಾ 2 5 ಜಾ x is equal to 5 1 x 6 then x is equal to 3 minus 7 ಅಂದರೆ minus 4 divided by 2, 2 1 ಜಾ 2 2 ಜಾ x is equal to minus 2. Now x is equal to 5 and x is equal to minus 2 are the solutions of given quadratic equation. See, this is called quadratic formula. See, ಏನು ಮಾಡಿದ್ವಿ ನೋಡಿ, ಕೊಟ್ಟಿರ್ತಕ್ಕಂಥ ಈಕ್ವೇಷನನ್ನು ಸ್ಟ್ಯಾಂಡರ್ಡ್ ಈಕ್ವೇಷನ್ಗೆ ಕಂಪೇರ್ ಮಾಡಬೇಕು. ಸ್ಟ್ಯಾಂಡರ್ಡ್ ಈಕ್ವೇಷನ್ಗೆ ಕಂಪೇರ್ ಮಾಡಿ ಎ ಬಿ ಸಿ ವ್ಯಾಲ್ಯೂಸನ್ನು ಬರ್ಕೋಬೇಕು. ಎ ಬಿ ಸಿ ವ್ಯಾಲ್ಯೂಸನ್ನು ಬರ್ಕೊಂಡ್ಮೇಲೆ ನಾವು ಫಾರ್ಮುಲಾ ಗೊತ್ತಿದೆ ನಮಗೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅಂತ ನಮ್ಗೆ ಗೊತ್ತಿದೆ ಫಾರ್ಮುಲಾಗೆ ಎ ಬಿ ಸಿ ವ್ಯಾಲ್ಯೂಸನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿಬಿಟ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಆಯಿತಾ? ಹೀಗೆ ನಾವು ಕ್ವಾಡ್ರೇಟಿಕ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕ್ವಾಡ್ರೇಟಿಕ್ ಈಕ್ವೇಷನನ್ನು ಸಾಲ್ವ್ ಮಾಡ್ಬೋದು. ಇದನ್ನು ಶ್ರೀಧರಾಸ್ ಫಾರ್ಮುಲಾ ಅಂತಲೂ ಕರೀತಾರೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸಾಲ್ವ್ 2x square plus x minus 6 is equal to 0 by quadratic formula. ನೋಡಿ, ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊಲ್ಯೂಷನ್, ಸಿ ಗಿವನ್ ಈಕ್ವೇಷನ್ 2x square plus x minus 6 is equal to 0. ನಾವು ಸ್ಟ್ಯಾಂಡರ್ಡ್ ಈಕ್ವೇಷನ್ ಏನಿದೆ, ax square plus bx plus c is equal to 0. Comparing it to the standard equation, so what is the value of a? A is 2. What is the value of b? Value of b is 1. What is the value of c? Value of c is minus 6. Now we know that x is equal to minus b plus or minus square root of b square minus 4ac divided by 2a. This is the formula. Now substitute ಮಾಡೋಣ. minus b minus 1 plus or minus square root of b square ಅಂದರೆ 1 square minus 4 into a ಅಂದರೆ 2, c ಅಂದರೆ minus 6 divided by 2a, 2 into a ಅಂದರೆ 2. Now that is equal to minus 1 plus or minus square root of 1 square is 1, minus into minus plus 4 2 ja 8, 8 6 ja 48 divided by 2 2 ja 4. Now this can be written as minus 1 plus or minus square root of 49 divided by 4. ಹೌದಾ? Now x is equal to minus 1 plus or minus square root of 49 divided by 4. That is equal to minus 1 plus or minus square root of 49 ಅಂದರೆ 7 divided by 4. Or x is equal to minus 1 plus 7 by 4 or x is equal to minus 1 minus 7 by 4.
ಹೌದಾ. ನಾವು ಈಗ ಫಸ್ಟ್ ಇದನ್ನು ಸಾಲ್ವ್ ಮಾಡೋಣ. ಎಕ್ಸ್ ಇಸ್ ಈಕ್ವಲ್ ಟು 6/4, 2 2 ಜ 2 3 ಜ, ಎಕ್ಸ್ ಇಸ್ ಈಕ್ವಲ್ ಟು 3/2 ಒಂದು ರೂಟ್. ಇನ್ನೊಂದು ರೂಟ್ ಎಕ್ಸ್ ಇಸ್ ಈಕ್ವಲ್ ಟು -1 -7 ಅಂದರೆ -8 divided by 4, 4 1 ja 4 2 ja, therefore x is equal to -2. See, this is the another root. ಅರ್ಥ ಆಯ್ತಲ್ಲ. See, this method is called by using quadratic formula. See, ಈ ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡಲ್ಲಿ ಏನು ಮಾಡ್ತೀವಿ ಅಂತಂದರೆ, ಕೊಟ್ಟಿರ್ತಕ್ಕಂಥ ಈಕ್ವೇಷನನ್ನು ಸ್ಟ್ಯಾಂಡರ್ಡ್ ಈಕ್ವೇಷನ್ಗೆ ಕಂಪೇರ್ ಮಾಡಿ ABC ವ್ಯಾಲ್ಯೂಸನ್ನು ಬರ್ಕೋಬೇಕು. ABC ವ್ಯಾಲ್ಯೂಸ್ ಬರ್ಕೊಂಡ್ಮೇಲೆ ನಮಗೆ ಫಾರ್ಮುಲಾ ಗೊತ್ತಿದೆ, x is equal to -b plus or minus square root of b square minus 4ac divided by 2a. ಫಾರ್ಮುಲಾ ಯೂಸ್ ಮಾಡಿಕೊಂಡು ಫಾರ್ಮುಲಾದಲ್ಲಿ ABC ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ x ವ್ಯಾಲ್ಯೂ ಸಿಗುತ್ತೆ. ಇದನ್ನು ಶ್ರೀಧರಸ್ ಫಾರ್ಮುಲಾ ಅಂತ ಮೆಥಡ್ ಅಂತ ಕರಿತೀವಿ. ಮುಂದೆ ಹೋಗೋಣ. ನೋಡಿರಿ, ನೇಚರ್ ಆಫ್ ರೂಟ್ಸ್ ಅಂದರೆ ರೂಟ್ಸ್ ಹೇಗಿರ್ತವೆ ಅಂತೇಳಿ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸಿ, ನೇಚರ್ ಆಫ್ ರೂಟ್ಸ್ ಮೀನ್ಸ್ we know for any quadratic equation ax square plus bx plus c is equal to 0 have at most 2 zeros are roots. ಎರಡು ರೂಟ್ಸ್ ಇರುತ್ತೆ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ. ಅಟ್ ಮೋಸ್ಟ್ ಜಾಸ್ತಿ ಅಂದರೆ 2 ಇರುತ್ತೆ, 2ಕ್ಕಿಂತ ಕಡಿಮೆನೂ ಇರ್ಬೋದು, 1 ಕೂಡ ಇರ್ಬೋದು ಅಥವಾ ಇಲ್ಲದೇನೂ ಇರಬಹುದು. ಆಯಿತಾ. ಹಾಗಿದ್ದಾಗ ಯಾವಾಗ 2 ರೂಟ್ಸ್ ಇರುತ್ತೆ, ಯಾವಾಗ ರೂಟ್ಸೇ ಸೊಲ್ಯೂಷನ್ನೇ ಎಕ್ಸಿಸ್ಟ್ ಆಗೋದಿಲ್ಲ, ಯಾವಾಗ 1 ರೂಟ್ ಇರುತ್ತೆ ಅನ್ನೋದನ್ನು ನಾವು ಇವಾಗ ನೇಚರ್ ಆಫ್ ರೂಟ್ಸನ್ನು ನಾವು ನೋಡ್ತೀವಿ. ಈಗಾಗಲೇ ಹೇಳಿದೆ ನಾನು, ಡೆಲ್ಟಾ ದಟ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac, ಇದನ್ನ ಏನಂತ ಕರಿತೀವಿ, ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ. ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ. ಈ ಡಿಸ್ಕ್ರಿಮಿನೆಂಟ್ನ ನೋಡಿಬಿಟ್ಟು ನಾವು ಹೇಳ್ತೀವಿ. ಸಪೋಸ್ ಈ ಡೆಲ್ಟಾ, if delta is greater than 0, delta greater than 0 ಅಂತಂದರೆ b square minus 4ac greater than 0 ಅಂತ. ಈ ಡೆಲ್ಟಾ ಗ್ರೇಟರ್ ದೆನ್ 0 ಇತ್ತು ಅಂತಂದರೆ ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ರೂಟ್ಸು ರಿಯಲ್ ನಂಬರ್ಸ್ ಆಗಿರ್ತವೆ ಮತ್ತು 2 ರೂಟ್ ಇರ್ತವೆ, ಡಿಸ್ಟಿಂಕ್ಟ್ ರೂಟ್ಸ್, ಬೇರೆ ಬೇರೆ ರೂಟ್ಸ್ ಇರುತ್ತೆ. ಯಾವಾಗ b square minus 4ac greater than 0 ಇದ್ದಾಗ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ರಿಯಲ್ ರೂಟ್ಸ್ ಇರ್ತವೆ, ಡಿಸ್ಟಿಂಕ್ಟ್ ರೂಟ್ಸ್ 2 ರೂಟ್ ಇರ್ತವೆ. ಈ ಡೆಲ್ಟಾ ಲೆಸ್ ದ್ಯಾನ್ 0 ಅಥವಾ ಆಗಿದ್ದಾಗ, ಡೆಲ್ಟಾ ಲೆಸ್ ದ್ಯಾನ್ 0 ಆಗಿದ್ದಾಗ ಸಿ ನೋ ರಿಯಲ್ ರೂಟ್ಸ್, ರಿಯಲ್ ರೂಟ್ಸು ಇಲ್ಲಿ ಇರೋದಿಲ್ಲ, ಅದಕ್ಕೆ ರಿಯಲ್ ರೂಟ್ಸು ಎಕ್ಸಿಸ್ಟ್ ಆಗೋದೇ ಇಲ್ಲ. ಆಯಿತಾ. ರಿಯಲ್ ರೂಟ್ಸ್ ಅಂದರೆ ರಿಯಲ್ ನಂಬರ್ ಆಗಿರುತ್ತೆ ಅಂತ, ಎಕ್ಸ್ನ ವ್ಯಾಲ್ಯೂ ರಿಯಲ್ ನಂಬರ್ ಬರೋದೇ ಇಲ್ಲ. ನೋ ರಿಯಲ್ ರೂಟ್ಸ್ ಯಾವಾಗ b ಸ್ಕ್ವೇರ್ ಮೈನಸ್ 4ac ಲೆಸ್ ದ್ಯಾನ್ 0 ಇದ್ದಾಗ, ಡೆಲ್ಟಾ ಡಿಸ್ಕ್ರಿಮಿನೆಂಟು ಲೆಸ್ ದ್ಯಾನ್ 0 ಇದ್ದಾಗ. ಸಪೋಸ್ ಡೆಲ್ಟಾ ಈಕ್ವಲ್ ಟು 0 ಆಗಿದ್ರೆ, ಡೆಲ್ಟಾ ಈಕ್ವಲ್ ಟು 0 ಆಗಿದ್ರೆ ಅಂದರೆ b ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ ಟು 0 ಆಗಿದ್ರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್. ರಿಯಲ್ ಆ್ಯಂಡ್ ಈಕ್ವಲ್ ಅಂದರೆ 2 ರೂಟ್ಸ್ ಇರುತ್ತೆ, 2 ಈಕ್ವಲ್ ಆಯಿತು ಅಂತಂದರೆ ಒಂದೇ ರೂಟ್ ಸಿಗುತ್ತೆ ನಮಗೆ. ಆಯಿತಾ. ಅವು ರಿಯಲ್ ನಂಬರೇ ಆಗಿರುತ್ತೆ. ಸಿ, ಯಾವಾಗ ರಿಯಲ್ ಆ್ಯಂಡ್ ಈಕ್ವಲ್ ಆಗಿರುತ್ತೆ, ಡೆಲ್ಟಾ ಡಿಸ್ಕ್ರಿಮಿನೆಂಟ್ ಈಸ್ ಈಕ್ವಲ್ ಟು 0 ಆಗಿದ್ದಾಗ. ಈ 3 ಕೇಸು ಜ್ಞಾಪಕ ಇಟ್ಕೊಂಡಿರಿ. ಒನ್ ಈಸ್ ಡಿಸ್ಕ್ರಿಮಿನೆಂಟ್ ಈಸ್ ಗ್ರೇಟರ್ ದ್ಯಾನ್ 0, ಡಿಸ್ಕ್ರಿಮಿನೆಂಟ್ ಗ್ರೇಟರ್ ದ್ಯಾನ್ 0 ಆಗಿದ್ದಾಗ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಆಗಿರ್ತವೆ ರೂಟ್ಸು. ಎರಡನೇದು ಡಿಸ್ಕ್ರಿಮಿನೆಂಟ್ 0, ಡಿಸ್ಕ್ರಿಮಿನೆಂಟ್ 0 ಆಗಿದ್ದಾಗ ನಮಗೆ ರಿಯಲ್ ಆ್ಯಂಡ್ ಈಕ್ವಲ್ ಆಗಿರ್ತವೆ ರೂಟ್ಸು. ಥರ್ಡ್ ಕೇಸು ಡಿಸ್ಕ್ರಿಮಿನೆಂಟ್ ಲೆಸ್ ದ್ಯಾನ್ 0, ಡಿಸ್ಕ್ರಿಮಿನೆಂಟ್ ಲೆಸ್ ದ್ಯಾನ್ 0 ಆಗಿದ್ದರೆ ನಮಗೆ ರಿಯಲ್ ರೂಟ್ಸು ಎಕ್ಸಿಸ್ಟ್ ಆಗೋದೇ ಇಲ್ಲ, ನೋ ರಿಯಲ್ ರೂಟ್ಸ್. ಆಯಿತಾ. ಈ 3 ಕೇಸನ್ನು ಜ್ಞಾಪಕ ಇಟ್ಕೊಳ್ರಿ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. Find the nature of roots. Nature of roots of quadratic equation 2x square minus 3x plus 5 is equal to 0 if exists. Find solution. ನೋಡಿರಿ, ಕೊಟ್ಟಿರ್ತಕ್ಕಂಥ ಈಕ್ವೇಷನ್ 2x ಸ್ಕ್ವೇರ್ ಮೈನಸ್ 3x ಪ್ಲಸ್ 5 ಇಸ್ ಈಕ್ವಲ್ ಟು 0. ಈ ಈಕ್ವೇಷನ್ಗೆ ನೇಚರ್ ಆಫ್ ರೂಟ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು, ಹೆಂಗಿದೆ ರೂಟ್ಸು ಅಂತೇಳಿ. ರೂಟ್ಸ್ ಎಕ್ಸಿಸ್ಟ್ ಆಯಿತು ಅಂತಂದರೆ
ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕು. ಸೊಲ್ಯೂಷನ್ ಗಿವನ್ ಈಕ್ವೇಷನ್ 2x² ಮೈನಸ್ 3x ಪ್ಲಸ್ 5 ಇಸ್ ಈಕ್ವಲ್ ಟು 0. ಹೌದಾ? ಇದನ್ನು ನಾವು ax² plus bx plus c is equal to 0. This is the standard equation. But by comparing it to the standard equation, the value of a is 2, value of b is minus 3, value of c is 5. ಹೌದಾ? ಹೆಂಗೆ ನಾವು ಈ ವ್ಯಾಲ್ಯೂಸನ್ನು ಬರ್ಕೋಬೇಕು ಅಂತೇಳಿ ನಿಮ್ಗೆ ತಿಳಿಸಿದ್ದೆ. ಹೆಂಗೆ ಅಂದರೆ ನೋಡಿ, ax² is equal to 2x². ಈಕ್ವೇಟ್ ಮಾಡಿದ್ರೆ x² ಕ್ಯಾನ್ಸಲ್ ಆಗುತ್ತೆ, a is equal to 2 ಬರುತ್ತೆ. ಅದೇ ಥರ bx is equal to minus 3x, x ಕ್ಯಾನ್ಸಲ್ ಆಗುತ್ತೆ, b is equal to minus 3 ಉಳಿಯುತ್ತೆ. ಕಾನ್ಸ್ಟೆಂಟ್ ಟರ್ಮ್ c is equal to 5. ಈ ಥರ ನಾವು ಎ ಬಿ ಸಿ ವ್ಯಾಲ್ಯೂಸನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಈಗ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡೋಣ. b² ಮೈನಸ್ 4ac. ನಾವು b² ಅಂದರೆ ಮೈನಸ್ 3 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a 2 c 5, ದಟ್ ಈಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಅಂದರೆ 9 ಮೈನಸ್ 4 2 8 8 5 40. Now that is equal to minus 31. Now discriminant delta is equal to minus 31. It is clearly less than 0. ನೆಗೆಟಿವ್ ಇತ್ತು ಅಂದರೆ ಲೆಸ್ ದ್ಯಾನ್ 0. ಹೌದಾ? ಲೆಸ್ ದ್ಯಾನ್ 0 ಆಗಿದ್ದಾಗ ರೂಟ್ಸ್ ಏನಾಗಿರುತ್ತೆ? therefore no roots or no real roots. ನೋಡಿ, ಡೆಲ್ಟಾ ಲೆಸ್ ದ್ಯಾನ್ 0 ಇದ್ದರೆ ನೋ ರಿಯಲ್ ರೂಟ್ಸ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಇಲ್ಲಿ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಆಗಿಲ್ಲ, ದೇರ್ಫೋರ್ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಫೈಂಡ್ ದ ನೇಚರ್ ಆಫ್ ರೂಟ್ಸ್ ಆಫ್ ದ ಕ್ವಾಡ್ರೇಟಿಕ್ ಈಕ್ವೇಷನ್ 3x² minus 4 root 3x plus 4 is equal to 0 if roots, real roots exist. Find solution. ನೋಡಿ, ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರೇಟಿಕ್ ಈಕ್ವೇಷನ್ 3x² minus 4 root 3x plus 4 is equal to 0. If real roots exist, find the solution. ನೋಡಿ, ಸಾಲ್ವ್ ಮಾಡೋಣ. ಸೊಲ್ಯೂಷನ್ ಗಿವನ್ ಈಕ್ವೇಷನ್ ಈಸ್ 3x² minus 4 root 3x plus 4 is equal to 0. ಸ್ಟ್ಯಾಂಡರ್ಡ್ ಈಕ್ವೇಷನ್ ಏನಿದೆ, ax² plus bx plus c is equal to 0. ನಾವು a ವ್ಯಾಲ್ಯೂ ಎಷ್ಟಿದೆ ಬೈ ಕಂಪೇರಿಂಗ್ ಟು ದ ಸ್ಟ್ಯಾಂಡರ್ಡ್ ಈಕ್ವೇಷನ್? a is equal to 3, b is equal to minus 4 root 3, c is equal to 4. ಹೌದಾ? ನಾವು ಈಗ ಡಿಸ್ಕ್ರಿಮಿನೆಂಟ್ ಡೆಲ್ಟಾ is equal to b² minus 4ac. ನಾವು b² minus 4 root 3 whole square minus 4 into a is 3, c is 4. ನಾವು ಸಿಂಪ್ಲಿಫೈ ಮಾಡೋಣ. ನೋಡಿ, minus 4 whole square ಅಂದರೆ 16 ಆಗುತ್ತೆ. 16 ಇಂಟು ರೂಟ್ 3 ಹೋಲ್ ಸ್ಕ್ವೇರ್ ಅಂದರೆ, ನೋಡಿ ಇಲ್ಲಿ ಬರೀತೀನಿ, ಇದನ್ನು minus 4 root 3ನ ಹೋಲ್ ಸ್ಕ್ವೇರನ್ನು minus 4 whole square ಇಂಟು ರೂಟ್ 3 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಹೌದಾ? minus 4 whole square 16, ಈ ಸ್ಕ್ವೇರ್ ರೂಟ್ ಟು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇಂಟು 3 ಆಗುತ್ತೆ, ದಟ್ ಈಸ್ 48. ಸೊ ದಿಸ್ ಈಸ್ 48. ಸಿ ಮೈನಸ್, ಸೊ 4 4 ಜಾ 4 3 ಜಾ 12, 12 4 ಜಾ 48. ಸಿ therefore 48 minus 48, so therefore delta is equal to 0 ಅಂತು. ಡೆಲ್ಟಾ is equal to 0 ಬಂದರೆ ರೂಟ್ಸ್ ಏನಾಗಿರುತ್ತೆ? therefore roots are real and ಈಕ್ವಲ್. ರೂಟ್ಸು ರಿಯಲ್ ನಂಬರ್ಸ್ ಆಗಿರುತ್ತೆ, ಈಕ್ವಲ್ ಆಗಿರುತ್ತೆ. ರೂಟ್ಸ್ ರಿಯಲ್ ನಂಬರ್ಸ್ ಆಗಿದೆ, ಹಾಗಾದರೆ ರೂಟ್ಸನ್ನು ಫೈಂಡ್ ಔಟ್ ಮಾಡೋಣ. ರೂಟ್ಸನ್ನು ನೀವು ಯಾವ ಮೆಥಡ್ ಮೂಲಕ ಬೇಕಾದರೂ ಫೈಂಡ್ ಔಟ್ ಮಾಡ್ಬೋದು. ಕ್ವಾಡ್ರೇಟಿಕ್ ಫಾರ್ಮುಲಾನೇ ಹಾಕೋಣ ಅಂತೆ. ನೋಡಿ, ವಿ ನೋ ದಟ್ x is equal to minus b plus or minus square root of b² minus 4ac divided by 2a. ಹೌದಾ? ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಮೈನಸ್ ಬಿ ಏನಿದೆ, ಮೈನಸ್ ಆಫ್ minus 4 root 3 minus b ಪ್ಲಸ್ ಆರ್ ಮೈನಸ್, ಇದು ಬಿ ಡೆಲ್ಟಾ 0 ಇದೆ, therefore ಇದು ಫುಲ್ 0 ಆಗಿಬಿಡುತ್ತೆ ಟರ್ಮು. 2 ಇಂಟು a 3
ಇದನ್ನು ಸಿಂಪ್ಲಿಫೈ ಮಾಡೋಣ. minus into minus plus, therefore x is equal to plus 4 root 3 divided by 2 3 is 6, 6 ಉಳಿಯುತ್ತೆ, 2 2 ಜ 2 3 ಜ ಹೌದಾ. therefore x is equal to 2 root 3 by 3. ನಾನು ಈ 3ಯನ್ನು 2 root 3 ಹಾಗೆ ಬರ್ಕೊತೀನಿ. ಡಿನಾಮಿನೇಟರ್ ಇರ್ತಕ್ಕಂಥ 3ಯನ್ನು ರೂಟ್ 3 ಇಂಟು ರೂಟ್ 3 ಅಂತ ಬರೀಬೋದಲ್ಲ. ರೂಟ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನೋಡಿರಿ 3ಯನ್ನು ನಾನು ರೂಟ್ 3 ಇಂಟು ರೂಟ್ 3 ಅಂತ ಬರೀತೀನಿ. ಅಂದರೆ ರೂಟ್ 3 ಹೋಲ್ ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಉಳಿಯುತ್ತೆ. ನಾನು ರೂಟ್ 3 ಇಂಟು ರೂಟ್ 3 ಅಂತ ಬರೀತೀನಿ 3ಯನ್ನು. ಈ 1 ರೂಟ್ 3 1 ರೂಟ್ 3 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 2 ಬೈ ರೂಟ್ 3. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 2 ಬೈ ರೂಟ್ 3 ಈಸ್ ದ ಸೊಲ್ಯೂಷನ್ ಆಫ್ ಗಿವನ್ ಕ್ವಾಡ್ರಾಟಿಕ್ ಇಕ್ವೇಷನ್. ಅರ್ಥ ಆಯ್ತಲ್ಲ ಯಾವ ಥರ ಸಾಲ್ವ್ ಮಾಡೋದು ಅಂತೇಳಿ. ನೋಡಿ ಹೆಂಗೆ ಸಾಲ್ವ್ ಮಾಡೋದು ಅಂತಂದರೆ, ಫಸ್ಟು ಕೊಟ್ಟಿರ್ತಕ್ಕಂಥ ಈಕ್ವೇಷನನ್ನು ಸ್ಟ್ಯಾಂಡರ್ಡ್ ಈಕ್ವೇಷನ್ಗೆ ಕಂಪೇರ್ ಮಾಡಿಬಿಟ್ಟು ಎ ಬಿ ಸಿ ವ್ಯಾಲ್ಯೂಸನ್ನು ಬರ್ಕೊಳ್ರಿ. ಎ ಬಿ ಸಿ ವ್ಯಾಲ್ಯೂಸನ್ನು ಬರ್ಕೊಂಡ್ಮೇಲೆ ಡೆಲ್ಟಾ ಬಿ ಸ್ಕ್ವೇರ್ ಮೈನಸ್ 4ac ಫೈಂಡ್ ಔಟ್ ಮಾಡಿರಿ, ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡಿರಿ. ಡಿಸ್ಕ್ರಿಮಿನೆಂಟು 0 ಇತ್ತಾ, ನೆಗೆಟಿವ್ ಇತ್ತಾ, ಪಾಸಿಟಿವ್ ಇತ್ತಾ, ಗ್ರೇಟರ್ ದೆನ್ 0 ಇತ್ತಾ, ನೆಗೆಟಿವ್ 0 ಇತ್ತಾ ನೋಡಿರಿ. 0 ಆಗಿದೆ ಇಲ್ಲಿ. 0 ಆಗಿದ್ರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್. ದೇರ್ಫೋರ್ ರೂಟ್ಸನ್ನು ಫೈಂಡ್ ಔಟ್ ಮಾಡೋಣ. ಕ್ವಾಡ್ರಾಟಿಕ್ ಫಾರ್ಮುಲಾ ಬಂದುಬಿಟ್ಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ರೂಟ್ಸ್ ಏನು ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 2 ಬೈ ರೂಟ್ 3 ಬರುತ್ತೆ. ಈ ಥರ ನಾವು ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಇನ್ನೊಂದು ಪ್ರಾಬ್ಲಮ್ನ ನೋಡೋಣ. ಫೈಂಡ್ ದ ನೇಚರ್ ಆಫ್ ರೂಟ್ಸ್ ಆಫ್ the quadratic equation 2x square minus 6x plus 3 is equal to 0 if the real roots exist. Find solution. real root exist ಆಗಿದ್ರೆ solution find out ಮಾಡಬೇಕು. now solution, given equation 2x square minus 6x plus 3 is equal to 0. Standard equation ax square plus bx plus c is equal to 0. See a comparing to the standard equation we get a is equal to 2, b is equal to minus 6, c is equal to 3. Now delta is equal to b square minus 4ac, that is b square minus 6 square minus 4 into a andre 2, c andre 3. Now that is equal to minus 6 whole square andre 36 minus 8 24. Now that is 2. Delta is equal to 12 ಬರುತ್ತೆ. See 12 means it is greater than 0. If discriminant is greater than 0 means therefore the roots are real and distinct. ನೋಡಿ ರಿಯಲ್ ಆಗಿರುತ್ತೆ ಮತ್ತು ಎರಡು ಡಿಸ್ಟಿಂಕ್ಟ್ ರೂಟ್ಸ್ ಇರುತ್ತೆ. ಹಾಗಾದರೆ ರೂಟ್ಸನ್ನು ನಾವು ಫೈಂಡ್ ಔಟ್ ಮಾಡೋಣ. therefore we know that x is equal to minus b plus or minus square root of b square minus 4ac divided by 2a. now minus b, minus of b value ಎಷ್ಟಿದೆ, b value minus 6 ಇದೆ, plus or minus square root of b square minus 6 whole square minus 4 into a value ಎಷ್ಟಿತ್ತು, a value 2 ಇತ್ತು, c value 3 ಇತ್ತು, divided by 2 into a value 2. ನಾವು ಇದು ಸಿಂಪ್ಲಿಫೈ ಮಾಡೋಣ. now that is equal to minus into minus plus, plus 6 plus or minus square root of minus 6 whole square ಅಂದರೆ 36 minus 4 2 ja 8, 8 3 ja 24 divided by 2 2 ja 4. now that is equal to 6 plus or minus ಇದನ್ನು 36 minus 24 12 divided by 4.
ದಿಸ್ ಈಕ್ವಲ್ ಟು 6 ಪ್ಲಸ್ ಆರ್ ಮೈನಸ್ ಈ ರೂಟ್ 12 ನೋಡ್ರಿ ನಾನು ಸ್ಕ್ವೇರ್ ರೂಟ್ ಆಫ್ 12 ಸ್ಕ್ವೇರ್ ರೂಟ್ ಆಫ್ 4 ಇಂಟು 3 ಅಂತ ಬರಿಬೋದಾ. ಈ ದೇರ್ ಫೋರ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ರೂಟ್ 4 ಇಂಟು ರೂಟ್ 3 ಅಂತ ಬರಿಬೋದು. ರೂಟ್ 4 ಈಸ್ 2, ದೇರ್ ಫೋರ್ ರೂಟ್ 3 ಹಾಗೆ ಬರೀತೇನೆ. ಅಂದರೆ ಸ್ಕ್ವೇರ್ ರೂಟ್ ಆಫ್ 12 2 ರೂಟ್ 3 ಅಂತ ಬರಿಬೋದು. 6 ಪ್ಲಸ್ ಆರ್ ಮೈನಸ್ 2 ರೂಟ್ 3 ಡಿವೈಡೆಡ್ ಬೈ 4. ಇವೆರಡು ಟರ್ಮಲ್ಲಿ ನ್ಯೂಮರೇಟರಲ್ಲಿ 2 ಕಾಮನ್ ತೆಗಿತೀನಿ. 2 3 6, 3 ಪ್ಲಸ್ ಆರ್ ಮೈನಸ್ ರೂಟ್ 3 ಡಿವೈಡೆಡ್ ಬೈ 4. 2 1 ಜಾ 2 2 ಜಾ. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಆರ್ ಮೈನಸ್ ರೂಟ್ 3 ಡಿವೈಡೆಡ್ ಬೈ 2. ನಾವು ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 3 ಪ್ಲಸ್ ರೂಟ್ 3 ಡಿವೈಡೆಡ್ ಬೈ 2 ಇದು ಒಂದು ರೂಟು, ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು 3 ಮೈನಸ್ ರೂಟ್ 3 ಡಿವೈಡೆಡ್ ಬೈ 2 ಇದು ಸೆಕೆಂಡ್ ರೂಟ್. ಅರ್ಥ ಆಯ್ತಲ್ಲ ನೋಡಿ, ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ನೋಡಿ ಇಲ್ಲಿ ಈ ಕೇಸಲ್ಲಿ ಡೆಲ್ಟಾ ಏನಾಗಿತ್ತು, ಡೆಲ್ಟಾ ಗ್ರೇಟರ್ ದೆನ್ 0 ಇತ್ತು. ಹಾಗಾಗಿ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್, ಎರಡು ಡಿಸ್ಟಿಂಕ್ಟ್ ರೂಟ್ ಬಂತು ನಮಗೆ. ಗೊತ್ತಾಯ್ತಲ್ಲ. ಈ ಥರ ನಾವು ಈ ಥರ ಪ್ರಾಬ್ಲಮ್ಸನ್ನು ಕ್ವಾಡ್ರೇಟಿಕ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ತೀವಿ. ಒಂದ್ಸರಿ ಈ ಚಾಪ್ಟ್ರಲ್ಲಿ ಏನೇನೆಲ್ಲ ನಾವು ಸ್ಟಡಿ ಮಾಡಿದ್ವಿ ಅಂತೇಳಿ ರಿಕ್ಯಾಪ್ ಮಾಡೋಣ. ನೋಡಿ, ಒಂದು ಕ್ವಾಡ್ರೇಟಿಕ್ ಈಕ್ವೇಷನ್ ಅಂದರೆ ದ ಈಕ್ವೇಷನ್ ಆಫ್ ದ ಫಾರಮ್ ax² + bx + c = 0 is called quadratic equation where a, b, c are real numbers and a must be not equal to 0. and quadratic equation ಗೆ ಸೊಲ್ಯೂಷನ್ ಅಂತಂದರೆ the value of x that is going to satisfy the given quadratic equation, that is called solution of the quadratic equation. ಅದನ್ನ ಸೊಲ್ಯೂಷನ್ ಆಫ್ ದ ಕ್ವಾಡ್ರೇಟಿಕ್ ಇಕ್ವೇಷನ್ ಅಂತ ಕರಿತೀವಿ, ಅಥವಾ ಝೀರೋ ಆಫ್ ದ ಕ್ವಾಡ್ರೇಟಿಕ್ ಇಕ್ವೇಷನ್ ಅಂತ ಕರಿತೀವಿ, ಅಥವಾ ರೂಟ್ಸ್ ಆಫ್ ದ ಕ್ವಾಡ್ರೇಟಿಕ್ ಇಕ್ವೇಷನ್ ಅಂತ ಕರಿತೀವಿ. ನೋಡಿ, ಝೀರೋಸ್ ಅಂದರೆ ಪಾಲಿನಾಮಿಯಲ್ಗೆ ನಾವು ಝೀರೋಸ್ ಅಂತ ಕರಿತೀವಿ, ಕ್ವಾಡ್ರೇಟಿಕ್ ಈಕ್ವೇಷನ್ಗೆ ನಾವು ರೂಟ್ಸ್ ಅಂತ ಕರಿತೀವಿ. ಸೊಲ್ಯೂಷನ್ ಅಂತಂದರೆ ರೂಟ್ ಅಂದರೆ ಸೇಮ್, ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ಇಟ್ ಈಸ್ ಗೋಯಿಂಗ್ ಟು ಸ್ಯಾಟಿಸ್ಫೈ ದ ಗಿವನ್ ಇಕ್ವೇಷನ್, ದಟ್ ಈಸ್ ಕಾಲ್ಡ್ ಸೊಲ್ಯೂಷನ್. ಅದನ್ನ ಸೊಲ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟ್, how to find solution of quadratic equation? There are two methods to solve quadratic equation. ಎರಡು ಮೆಥಡ್ ಇದಾವೆ. one method is factorization method ಒಂದು, ಎರಡನೇದು ಕ್ವಾಡ್ರೇಟಿಕ್ ಫಾರ್ಮುಲಾ. ಈಗ ನೋಡಿದ್ವಲ್ಲ ಕ್ವಾಡ್ರೇಟಿಕ್ ಫಾರ್ಮುಲಾ. ನೋಡಿ, ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಏನು ಮಾಡ್ತೀವಿ, ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡ್ತೀವಿ. ಮಿಡಲ್ ಟರ್ಮನ್ನು ಹೆಂಗೆ ಸ್ಪ್ಲಿಟ್ ಮಾಡ್ತೀವಿ, ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಕಾನ್ಸ್ಟೆಂಟ್ ಟರ್ಮ್ ಅವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಅದಕ್ಕೆ ಆ ಪ್ರಾಡಕ್ಟ್ಗೆ ನಾವು ಫ್ಯಾಕ್ಟರ್ಸ್ ಬರೀಬೇಕು. ಆ ಪ್ರಾಡಕ್ಟ್ಸ್ ಹೆಂಗಿರಬೇಕು ಅಂತಂದರೆ ಅವೆರಡನ್ನ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು, ಪ್ರಾಡಕ್ಟ್ ಮಾಡಿದ್ರೆ ಅದೆರಡರದ್ದು ಪ್ರಾಡಕ್ಟ್ ಬರಬೇಕು. ಈ ಥರ ನಾವು ಫ್ಯಾಕ್ಟರೈಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀವಿ. ಕ್ವಾಡ್ರೇಟಿಕ್ ಫಾರ್ಮುಲಾ ಅಂತಂದರೆ ಈಗ ನೋಡ್ತೀವಿ ನಾವು, ಕ್ವಾಡ್ರೇಟಿಕ್ ಫಾರ್ಮುಲಾ ಎಕ್ಸ್ ಈಸ್ ಈಕ್ವಲ್ ಟು -b + r - (b² - 4ac / 2a) ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋದನ್ನು ಕ್ವಾಡ್ರೇಟಿಕ್ ಮೆಥಡ್ ಅಂತ ಕರಿತೀವಿ, ಕ್ವಾಡ್ರೇಟಿಕ್ ಫಾರ್ಮುಲಾ ಮೆಥಡ್ ಅಂತ. ಇವೆರಡು ಇಷ್ಟು ಈ ಚಾಪ್ಟರ್ನ ಸಮ್ಮರಿ. ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊತೀನಿ. ಎರಡೂ ಮೆಥಡ್ಗಳು ಭಾಳ ಸುಲಭ ಇದ್ದಾವೆ, ಚೆನ್ನಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ಇಲ್ಲಿಗೆ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಇನ್ನು ನಿಮಗೆ ನಮ್ಮ ತರಗತಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.